For whom you will give? Nobody is there to ask also. ಹಾಂ ಅಷ್ಟೇ, ದುಡ್ಡು ಇಸ್ಕೊಳೋದು ಕಳಿಸ್ತಾ ಇರೋದು. ಏನು ಅರ್ಥ ಆಯ್ತು ಮಗ ಇದರಲ್ಲಿ ಜಾಗದಲ್ಲಿ? ಏನು ಅರ್ಥ ಆಯ್ತು ಈಗ ಹೋಗಿದ್ದು? ಏರ್ ಕೂಲೇ ಇದೆ, ಇಮ್ಯುಡಿಟಿ ಜಾಸ್ತಿ. ಸಮ್ಮರಲ್ಲಿದ್ದರೆ ಗೊತ್ತಾಗೋದು ನಿನಗೆ ಹೀಟು, ಇದರಲ್ಲಿ ಏರ್ ಕೂಲ್ ಇದೆ. ಥಿಂಗ್ಸ್ ವಿಲ್ ಬಿ ಮೋರ್ ಬಿಕಾಸ್ ಇಟ್ ಕ್ಲೀನ್ ಇರುತ್ತಲ್ಲ, ಸೊ ಮೋರ್ ಇರುತ್ತೆ. ಇದಕ್ಕೆ ಬ್ಲೂ ಫ್ಲ್ಯಾಗ್ ಬೀಚ್ ಅಂತ ಹೇಳ್ತಾರೆ. ಐ ಥಿಂಕ್ ವೆರಿ ಲೆಸ್ ಇನ್ ಇಂಡಿಯಾ ವಿ ಹ್ಯಾವ್ ಬ್ಲೂ ಫ್ಲ್ಯಾಗ್ ಬೀಚ್, ಮೇ ಬಿ 8 to 9. ಇಟ್ಸ್ ಕಂಪ್ಲೀಟ್ಲಿ ಎಂಟಿ, ನಾಟ್ ದಟ್ ಮಚ್ ಕ್ರೌಡೆಡ್. ಬೀಚು ಸೂಪರ್ ಆಗಿದೆ, ವೆದರು ಸೂಪರ್, ಆ್ಯಂಡ್ ಇವನ್ ದ ಏರಿಯಾ ಇಟ್ಸ್ ವೆರಿ ಕ್ಲೀನ್. ಸೊ ನೀಟಾಗಿದೆ ಬೀಚ್ ಮಾತ್ರ. ಎಲ್ಲ ಬೋಟ್ಸ್ ಎಲ್ಲ ಇದೆ. ವಾಟರ್ ಆ್ಯಕ್ಟಿವಿಟೀಸ್ ಅಷ್ಟೊಂದಿಲ್ಲ, ಮೋಸ್ಟ್ಲಿ ಅಲ್ಲಿ ಮುಂದೆ ಇರ್ಬೋದೇನೋ. ಈ ಕಡೆ ಅಂತೂ ಈಡನ್ ಬೀಚಲ್ಲಿ ಏನೂ ಇಲ್ಲ ವಾಟರ್ ಆ್ಯಕ್ಟಿವಿಟೀಸು. ಮೋಸ್ಟ್ಲಿ ಅಲ್ಲಿ ಮುಂದೆ ಪ್ಯಾರಡೈಸ್ ಬೀಚ್ ಹತ್ರ ಇರ್ಬೋದೇನೋ ನನ್ನ ಪ್ರಕಾರ. ಜಾಸ್ತಿ ಕಮ್ಮಿ ಆಯಿತಾ? ಇದೇ ಬರುತ್ತೆ ಕಣ ಚಾರ್ಜು, ಮೆಷಲ್ಲಿ ಜಾಸ್ತಿ ಬರುತ್ತೆ. ಕಮ್ ದೇ ವಿಲ್ ಪುಟ್. ಹಾಕ್ತೀಯಾ? ಅವಳು ಹಾಕ್ಬಿಟ್ರು. ನೀಟಾಗಿ ನಿನ್ಸ್ಬೇಕು. ಅಲ್ಲ ಒಳಗಿರೋ ಆಚೆ ತೆಗಿಯೋಕ್ಕೆ ಆಗಲ್ಲ ಗಾಡಿ. ಅಯ್ಯೋ ಇವಳಾಗ ಆಗಲ್ಲ. ಆಯಿತು ಆಯಿತು ಆಯಿತು, ಇವಾಗೆಲ್ಲ ನೀಟಾಗಿ ವರ್ಕ್ ಆಗ್ತಿದೆ. ಸ್ಟಾರ್ಟ್ ಸ್ವಲ್ಪ ಓಡಿಸಿದ್ರೆ. ಯು ಡಿಂಟ್ ಪ್ರೆಸ್ ಓನ್ಲಿ. ಹಲೋ, ಡಿಡ್ ಯು ಆನ್ ಫಸ್ಟ್? ನೋ, ಎಕ್ಸಿಟ್ ಅದಾ? ಫಾರ್ whom you will give? Nobody is there to ask also. ಹಾಂ ಅಷ್ಟೇ, ದುಡ್ಡು ಇಸ್ಕೊಳೋದು ಕಳಿಸ್ತಾ ಇರೋದು. ಇರಲು ಏನೋ ಧೂಳು. ಲೆಫ್ಟು ಏನಕ್ಕೆ ಹಂಗೆ ಹೋಗ್ತಿದ್ಯಾ? ಶಟ್, ಪ್ಯಾಂಟಲ್ಲಿ ಎಳಿಯೋಕ್ಕೆ ಆಗ್ತಾಯಿಲ್ಲ. ಓ ಇವನು ಯಾರು ಗುರು? ಏನು ಅರ್ಥ ಆಯ್ತು ಮಗ ಇದರಲ್ಲಿ ಜಾಗದಲ್ಲಿ? ಏನು ಅರ್ಥ ಆಯ್ತು ಈಗ ಹೋಗಿದ್ದು? ಕನ್ನಡದಲ್ಲಿ ಹೇಳು. ಡೈವರ್ಸ್ ಮಾಡಬೇಕು. ಡೈವರ್ಸಿಟಿ. ಏನೋ ನಮಗಂತೂ ಅರ್ಥ ಆಗಿಲ್ಲ. ಏನೂ ಇಲ್ಲ. ಸಮಥಿಂಗ್ ದೇ ವಾಂಟ್ ಟು ಡೂ, ದೇ ಹ್ಯಾವ್ ಡನ್. ಯಾರಿಗೆ ಗೊತ್ತು? ಅನ್ಲಿಮಿಟೆಡ್ ಇನ್ಕಮ್ ವಿತೌಟ್ ಟ್ಯಾಕ್ಸು, ಟ್ಯಾಕ್ಸ್ ಫ್ರೀ. ವಾಟ್ ಟಿಕೆಟ್? ಟಿಕೆಟ್ ಈಸ್ ಫ್ರೀ, ಫ್ರೀ ಟಿಕೆಟ್. ರೈಟಾ? ಶೋರಾ? ಲೆಫ್ಟ್ ಅಲ್ವೇನೋ? ಬಿಸ್ಲಾ?
ಇಲ್ಲಿ ಸೆಕೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಸೆಕೆ ಇದೆ, ಇಲ್ಲೂ ವೆದರಲ್ಲಿ ಬಂದರೆ ಏನೋ ಸೆಕೆ ಇದು ಹೇಳೋದು ಮಾತ್ರ. ಅಲ್ಲಿ ಡೆಲ್ಲಿಗೆ ಹೋದಾಗ ನೋಡಿಲ್ವ ಯಾರು ಸೆಕೆ ಯಾರು ನೋಡಿದ್ದು ಅಂತ. ನಮಗೆ ಎಲ್ಲ 47 48. ಎರಡು ಬೆಳಗ್ಗೆ ಎದ್ದಾಗ ಮಿನಿಮಮ್ ಟೆಂಪ್ರೇಚರ್ ಇದೆ 32 5 ಗಂಟೆಗೆ. ರಾಜಸ್ಥಾನ ಫುಡ್ ಸೂಪರ್, ಎಲ್ಲ ಕಡೆ ಫುಡ್ ಚೆನ್ನಾಗಿರುತ್ತೆ. ಲೇ ಕಾರ್ನರಲ್ಲಿ ಏನು ಮಾಡೋದು. ಹಾಟ್ ಕ್ಲಿಪ್ಸ್ ಹಾಟ್ಸ್ ಈಗೇನು ವಾಪಸ್ ಇದಕ್ಕಾ? ಏನಿಲ್ಲ ನೋಡು ಗೂಗಲಲ್ಲಿ ಎಲ್ಲ ದೂರನೇ ಬೀಚ್ ಇದೆ ಅಷ್ಟೆ. ಅಪ್ಪ ಏನು ಬಿಸಿಲು. ಹಾಂ ಇಲ್ಲಿ ಲೆಫ್ಟ್ ಗೊತ್ತು. ನೌ ಯು ವಿಲ್ ಗೋ ಬೀಚ್, ಆರ್ ಯು ಮ್ಯಾಡ್? ಆರ್ 4 o'clock ಆಫ್ಟರ್ 4 we can go. 4 o'clock 3 ಅಲ್ಲ, ಇವಾಗ ಬೇಕು ಅಲ್ಲೇ ಪಕ್ಕದಲ್ಲಿ ತಿನ್ನಂಗಿದ್ರೆ ತಿನ್ನೋದು, ರೆಸ್ಟ್ ಮಾಡೋದು. ನೋಡಿ ಹೇಳಿ ಏನಂತ. ಹಂಗೆ ಬಸ್ದು ಬೇಕಂದ್ರೆ ಹೋಗ್ಬೋದು. ವಾಟ್ ಈಸ್ ದಟ್ ಸೌಂಡ್? ಪಾಪ್. ಜಾಸ್ತಿ ಲೂಸ್ ಇದೆಯಾ? ಅದೇ ಅದು ಅಡ್ಜಸ್ಟ್ ಮಾಡ್ಕೊಂಬರ್ಬೇಕಿತ್ತು ಅಲ್ಲಿ ಇಷ್ಟ. ಅದೇ ಹೋಗಿದ್ದು 40,000 ಹೊಡ್ಸಿದ್ದೀನಿ ಹೊಸ ರಾಕೆಟಲ್ಲಿ. ಆಲ್ಮೋಸ್ಟ್ ಒಂದೆರಡು ಸಲ ಮಾಡ್ಬೋದು, ತಿರ್ಗಾ ಅದೇ ಬೇಗ ಲೂಸ್ ಆಗೋಗುತ್ತೆ. ಒಂಚೂರು ಆಯಿಲ್ ಹಾಕಬೇಕು. ಮೈಕ್ರೋವನ್ನ ಇದಕ್ಕೆ ಹಿಂಗಂತ ಸಮ್ಮರ್ ಅಲ್ವಾ. ನಾನು ಹಿಂದೆ ಇದ್ದೆ, ಗೊತ್ತಿಲ್ಲ. ನೀನು ಆಂಟೆನಾ ಎಲ್ಲ ಓಪನ್ ಮಾಡಿದ್ಯಾ? ಹಾಂ, ಇದಕ್ಕಿಂತ ಜಾಸ್ತಿ ಹೀಟಲ್ಲಿ ಹೋಗಿದ್ದೀನಿ, ಇದೇನೂ ಇಲ್ಲ. ಮಧ್ಯಾಹ್ನ 45 ಓಡಿಸ್ಬ, ನೀನು ಗೊತ್ತಾಗುತ್ತೆ. ಫುಲ್ ಬಿಸಿ ಗಾಳಿ ಬರ್ತಾ. ನಾನು ಅವತ್ತಿನ 3 ದಿನ ಹೋದಾಗ್ಲೂ ಮಧ್ಯಾಹ್ನ ತಿಂಡಿನೇ ತಿಂದಿಲ್ಲ. ಬರೀ ಜ್ಯೂಸು, ವಾಟರು. ಬೆಳಗ್ಗೆ ಬ್ರೇಕ್ಫಾಸ್ಟು, ತಿರ್ಗಾ ರಾತ್ರಿ ಡಿನ್ನರ್, ಮಧ್ಯಾಹ್ನ ತಿಂಡಿನೇ ಇಲ್ಲ. ಜ್ಯೂಸು, ಕಾಫಿನೂ ಒಂದ್ಸಲ ಎಲ್ಲ ಕಾಫಿ ಕುಡಿದೆ.
ತಿರ್ಗಾದ ಜ್ಯೂಸ್ ವಾಟರ್ ಆಗೋದಿಲ್ಲ. ಇದೊಂದು ವಿಡಿಯೋ ಮಾಡಬೇಕು. ವೆಲ್ಕಮ್ ಟು ಪಾಂಡಿಚೇರಿ. ಏನು ಗುರು ಇದು, ಹೆಂಗೆ ನೋಡೋ ಎಲ್ಲಾದರೂ ಇದ್ರೆ ಗ್ಯಾರೇಜ್ ಏನಾದರೂ ಅಂತ ರೋಡ್ ಇದ್ರೆ ಝೂಮ್ ಮಾಡಿದ್ರೆ ಸಾಕು. ಏನು ಸೆಕೆ ಗುರು. ಏರ್ ಕೂಲೇ ಇದೆ, ಇಮ್ಯುಡಿಟಿ ಜಾಸ್ತಿ. ಸಮ್ಮರಲ್ಲಿದ್ದರೆ ಗೊತ್ತಾಗೋದು ನಿನಗೆ ಹೀಟು, ಇದರಲ್ಲಿ ಏರ್ ಕೂಲ್ ಇದೆ. ಇದರಲ್ಲಿ ಶಿಫ್ಟು ಆಗಲ್ಲ. ನಾನು ಝೀರೋ ಬಂದು ಒಂದು 6 ಕಿಲೋಮೀಟ್ರ್ ಮೇಲೆ ಓಡಿಸಿದ್ದೆ. ಮ್ಯಾನೇಜಿಂಗ್ 1 ಲೀಟ್ರ್ ಇರುತ್ತೆ. ಇರುತ್ತೆ ಕಣೋ. 18.5 ಏನೋ ಫಿಲ್ ಆಗಿತ್ತು. ಅಷ್ಟೊಂದು ಯಾವತ್ತು ಟ್ಯಾಂಕ್ ಇರೋದು 20. You are not there. You are pressing something. ನಾವು ಇವಾಗ ಬಂದಿದ್ದೀವಿ ಎಲ್ಲಿದೆ, ವಾಟ್ ಈಸ್ ದಿಸ್ ಬೀಚ್? ಈಡನ್ ಬೀಚ್. ಇಟ್ ಈಸ್ ಒನ್ ಆಫ್ ದಿ ಬ್ಲೂ ಫ್ಲಾಗ್ ಬೀಚ್. ವಾಟ್ ಈಸ್ ಬ್ಲೂ ಫ್ಲಾಗ್ ಬೀಚ್ ಅಂದರೆ ಏನು ಹೇಳು? ಸೊ ಇಲ್ಲಿ ಬ್ಲೂ ಫ್ಲಾಗ್ ಬೀಚಿಗೆ ಬಂದಿದ್ದೀವಿ. ಸೊ ಇಟ್ಸ್ ದ ಕ್ಲೀನೆಸ್ಟ್ ಬೀಚ್. Blue flag beach will be given for the cleanest beach, and a lot of aquatic things like aqua things will be more because it clean ಇರುತ್ತಲ್ಲ. ಸೊ ಮೋರ್ ಇರುತ್ತೆ, ಅದಕ್ಕೆ ಬ್ಲೂ ಫ್ಲಾಗ್ ಬೀಚ್ ಅಂತ ಹೇಳ್ತಾರೆ. ಐ ಥಿಂಕ್ ವೆರಿ ಲೆಸ್ ಇನ್ ಇಂಡಿಯಾ ವಿ ಹ್ಯಾವ್ ಬ್ಲೂ ಫ್ಲಾಗ್ ಬೀಚ್, ಮೇ ಬಿ 8 to 9. ಸೂಪರ್ ವ್ಯೂ. ಈವ್ನಿಂಗ್ ಆಲ್ಮೋಸ್ಟ್ 5 o'clock. ವೆದರ್ ಸಖತ್ತಾಗಿದೆ, ನಾಟ್ ದಟ್ ಮಚ್ ಹಾಟ್. ಬೆಳಗ್ಗೆ ಎದ್ದಷ್ಟೇನು ಬಿಸಿಲಿಲ್ಲ. ಇಟ್ಸ್ ಗುಡ್. Even the sand is white. ಅಲ್ಲ ಸ್ಯಾಂಡ್. ದಟ್ ಒನ್ ಮೋರ್ ಈಸ್ ದೇರ್, ಯಾವುದಾದ್ರು ವೈಟಾ? ಯಾವ ಕಡೆ? ಎಲ್ಲಾದರೂ ಓಕೆ. ನಡಿ, ಎಲ್ಲಾದರೂ ನಡಿ. ಸೊ ಇದು ನೋಡಿದ್ರೆ ಆ ಕಡೆ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಆ ಸೈಡು. ಸೊ ಯು ಕ್ಯಾನ್ ಸಿ ದೇರ್. ಸೊ ದಿಸ್ ಸೈಡ್ ಈಸ್ ದಿ ಪ್ಯಾರಡೈಸ್ ಬೀಚ್ ಎಂಟ್ರೆನ್ಸ್. ಈ ಕಡೆ ಎಲ್ಲ ಸೈಡ್ ಎವ್ರಿವೇರ್. ಸೊ ದಟ್ಟಿಗೆ ಬರಬೇಕಂದ್ರೆ ಆ ಕಡೆಯಿಂದ ಬೋಟಲ್ಲಿ ಬರ್ಬೋದು. ಸಾರಲ್ಸ್ ಯು ಕ್ಯಾನ್ ಕಮ್ ಟು ಈಡನ್ ಬೀಚ್ ಇಂದ ಸೈಡ್ ಬಂದು ಹಿಂಗೆ ವಾಕ್ ಮಾಡ್ಕೊಂಬಂದರೆ ಪ್ಯಾರಡೈಸ್ ಬೀಚಿಗೆ ಆರಾಮಾಗಿ ಹೋಗ್ಬೋದು. ಸೊ ನಾವಿರೋದು ಇವಾಗ ಆಲ್ಮೋಸ್ಟ್ ಈಡನ್ ಬೀಚಲ್ಲೇ. ನೋಡ್ಬೋದು, ಸೂಪರ್ ಖಾಲಿ ಹೊಡಿತಾ ಇದೆ, ಯಾರೂ ಇಲ್ಲ ಈ ಕಡೆ. ಇಟ್ಸ್ ಕಂಪ್ಲೀಟ್ಲಿ ಎಂಟಿ, ನಾಟ್ ದಟ್ ಮಚ್ ಕ್ರೌಡೆಡ್. ಬೀಚು ಸೂಪರ್ ಆಗಿದೆ, ವೆದರು ಸೂಪರ್, ಆ್ಯಂಡ್ ಇವನ್ ದ ಏರಿಯಾ ಇಟ್ಸ್ ವೆರಿ ಕ್ಲೀನ್. ಸೊ ನೀಟಾಗಿದೆ ಬೀಚ್ ಮಾತ್ರ. ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ವಿಲ್ ಗೋ ಟು ಫ್ರೆಂಚ್ ಕಾಲೋನಿ ವಿಚ್ ಇಸ್ ಇನ್ ದಿ ಪಾಂಡಿಚೇರಿ. ಅಲ್ಲಿ
ಸ್ವಲ್ಪ ಜಾಗ ಎಕ್ಸ್ಪ್ಲೋರ್ ಮಾಡಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಡಿನ್ನರ್ ಮಾಡ್ಕೊಂಡು ರಿಲ್ಯಾಕ್ಸ್ ಟುಡೇ. ದಟ್ಸ್ ದ ಪ್ಲ್ಯಾನ್ ಫಾರ್ ದ ಡೇ ಟುಡೇ. ಹಿಂದೆಗಡೆ ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾ ಇದೆ. ಸಾಕಾಗಿದೆ ವೆದರ್ ಮಾತ್ರ. ಈವ್ನಿಂಗ್ ಟೈಮ್ ಬರ್ಬೋದು, 4 o'clock ಆದಮೇಲೆ ಆರಾಮಾಗಿ ಬರ್ಬೋದು. ಏನು ಇದೇ ಆಗಲ್ಲ, ಸ್ವೆಟ್ಟು ಅಥವಾ ಹ್ಯುಮಿಡಿಟಿ ಅಷ್ಟು ಫೀಲ್ ಆಗಲ್ಲ. ಮಾರ್ನಿಂಗ್ ಅಂತೂ ಯಪ್ಪ ಇದಕ್ಕೆ ಹೋಗಿದ್ವಲ್ಲ ಅರವಿಲ್ಲ ಹತ್ರ, ಫುಲ್ಲು ಸೆಕೆ, ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿದೆ. ಕಡೆ ಎಲ್ಲ ಬೋಟಿಂಗ್ ಇದೆ ಮುಂದೆ ಕಡೆ ನೋಡು, ಅಲ್ಲೆಲ್ಲ ಬೋಟ್ಸ್ ಎಲ್ಲ ಇದೆ. ವಾಟರ್ ಆ್ಯಕ್ಟಿವಿಟೀಸ್ ಅಷ್ಟೊಂದಿಲ್ಲ, ಮೋಸ್ಟ್ಲಿ ಅಲ್ಲಿ ಮುಂದೆ ಇರ್ಬೋದೇನೋ. ಈ ಕಡೆ ಅಂತೂ ಈಡನ್ ಬೀಚಲ್ಲಿ ಏನೂ ಇಲ್ಲ ವಾಟರ್ ಆ್ಯಕ್ಟಿವಿಟೀಸು. ಮೋಸ್ಟ್ಲಿ ಅಲ್ಲಿ ಮುಂದೆ ಪ್ಯಾರಡೈಸ್ ಬೀಚ್ ಹತ್ರ ಇರ್ಬೋದೇನೋ ನನ್ನ ಪ್ರಕಾರ, ಬಟ್ ಐ ಆಮ್ ನಾಟ್ ಶ್ಯೂರ್. ಲೆಟ್ಸ್ ಸಿ. ಸೊ ದಟ್ಸ್ ಇಟ್, ನಮ್ಮ ಡೇ ಟು ಪಾಂಡಿಚೇರಿ. ವಿ ವಿಸಿಟೆಡ್ ದಿ ಅರವಿಲ್ಲ ಮಾರ್ನಿಂಗ್. ಇವಾಗ ಬೀಚಸ್ ನೋಡ್ತಾ ಇದ್ದೀವಿ. ಅದಾದಮೇಲೆ ಜಸ್ಟ್